ನಮಸ್ಕಾರ ವೀಕ್ಷಕರೇ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಅನ್ನು ಸಹಾಯಕ ಪ್ರಾಧ್ಯಾಪಕರಾಗುವ ಕನಸಿಗಾಗಿ ಬರೆಯುತ್ತಾರೆ. ಆದರೆ ಪರೀಕ್ಷೆಯ ನಂತರ ನಿಮ್ಮ OMR ಶೀಟ್ಗಳು ಏನಾಗುತ್ತವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಿಮ್ಮ ಉತ್ತರಗಳನ್ನು ಹೇಗೆ ಮೌಲ್ಯಮಾಪನ ಮಾಡಲಾಗುತ್ತದೆ? ಸ್ಕ್ಯಾನಿಂಗ್ ಪ್ರಕ್ರಿಯೆ ಎಷ್ಟು ನಿಖರ ಮತ್ತು ಭದ್ರವಾಗಿರುತ್ತದೆ? ಈ ವಿಡಿಯೋದಲ್ಲಿ ನಾವು ಕೆಸೆಟ್ OMR ಶೀಟ್ ಮೌಲ್ಯಮಾಪನ ಪ್ರಕ್ರಿಯೆ ಇಂದಿನ ರಹಸ್ಯ ಲೋಕಕ್ಕೆ ಹೋಗೋಣ. ಶೀಟ್ ಸಂಗ್ರಹದಿಂದ ಹಿಡಿದು ಕಂಪ್ಯೂಟರ್ ಸ್ಕ್ಯಾನಿಂಗ್ ಮತ್ತು ಫಲಿತಾಂಶ ಸೃಷ್ಟಿಸುವವರೆಗೂ ಯಾವ್ಯಾವ ಪ್ರೋಸೆಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪರೀಕ್ಷೆ ಮುಗಿದ ಕೂಡಲೇ ಎಲ್ಲ OMR ಶೀಟ್ಗಳನ್ನು ಪರೀಕ್ಷಾ ಕೊಠಡಿಗಳಿಂದ ಅತ್ಯಂತ ಜಾಗರೂಕತೆಯಿಂದ ಸಂಗ್ರಹಿಸಲಾಗುತ್ತದೆ. ಪ್ರತಿ ಪ್ಯಾಕೆಟನ್ನು ಮುಖ್ಯ ಮೇಲ್ವಿಚಾರಕರ ಉಪಸ್ಥಿತಿಯಲ್ಲಿ ಮುಚ್ಚಲಾಗುತ್ತದೆ ಮತ್ತು ನಂತರ ಅದನ್ನು ಮೈಸೂರು ವಿಶ್ವವಿದ್ಯಾಲಯ ಅಥವಾ ಅಧಿಕೃತ ಕೇಂದ್ರಗಳಿಗೆ ಕಳಿಸಲಾಗುತ್ತದೆ. ಪ್ರತಿ ಪ್ಯಾಕೆಟ್ಗೆ ಬಾರ್ಕೋಡ್ ಅಳವಡಿಸಲಾಗುತ್ತದೆ. ಇದರಿಂದ ಯಾವುದೇ ಶೀಟ್ ತಪ್ಪಿ ಹೋಗದಂತೆ ಅಥವಾ ಮಾರ್ಪಾಡಾಗದಂತೆ ಖಾತರಿಸಲಾಗುತ್ತದೆ. ಸ್ಕ್ಯಾನಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುವ ಮುನ್ನ ಪ್ರತಿ ಪ್ಯಾಕೆಟನ್ನು ದಾಖಲೆ ಮಾಡಲಾಗುತ್ತದೆ. ಮೌಲ್ಯಮಾಪನ ಪ್ರದೇಶದಲ್ಲಿ CCTV ಕ್ಯಾಮೆರಾಗಳು ನಿರಂತರವಾಗಿ ಚಿತ್ರೀಕರಿಸುತ್ತವೆ. ಅಧಿಕೃತ ಸಿಬ್ಬಂದಿ ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಪ್ರತಿ OMR ಶೀಟ್ಗೆ ಒಂದು ಅನನ್ಯ ಅಭ್ಯರ್ಥಿ ಕೋಡ್ ಇರುತ್ತದೆ. ಇದರ ಮೂಲಕ ಮೌಲ್ಯಮಾಪಕರಿಗೆ ಅಭ್ಯರ್ಥಿಯ ಹೆಸರು ಕಾಣುವುದಿಲ್ಲ. ಇದು ಸಂಪೂರ್ಣ ನಿಷ್ಪಕ್ಷಪಾತ ನ್ಯಾಯಸಮ್ಮತ ಮೌಲ್ಯಮಾಪನವಾಗಿರುತ್ತದೆ. ಈಗ ಅತ್ಯಂತ ಮುಖ್ಯವಾದಂತಹ ಹಂತ OMR ಸ್ಕ್ಯಾನಿಂಗ್. ಅತ್ಯಾಧುನಿಕ ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್ ಯಂತ್ರಗಳನ್ನು ಬಳಸಿ ಶೀಟ್ಗಳನ್ನು ಸ್ಕ್ಯಾನ್ ಮಾಡಲಾಗುತ್ತದೆ. ನೀವು ತುಂಬಿದ ಪ್ರತಿಯೊಂದು ಬಬಲನ್ನು ಇನ್ಫ್ರಾರೆಡ್ ಅಥವಾ ಆಪ್ಟಿಕಲ್ ಸೆನ್ಸಾರ್ಗಳು ಪತ್ತೆ ಹಚ್ಚುತ್ತವೆ. ಒಂದೇ ಪ್ರಶ್ನೆಗೆ 2 ಬಬಲ್ಗಳನ್ನು ತುಂಬಿದರೆ ಅಥವಾ ಅಸ್ಪಷ್ಟವಾಗಿ ಗುರುತು ಮಾಡಿದರೆ ಅದು ಅಮಾನ್ಯ ಉತ್ತರ ಎಂದು ಸ್ವಯಂಚಾಲಿತವಾಗಿ ಗುರುತಿಸಲಾಗುತ್ತದೆ. ಸ್ಕ್ಯಾನಿಂಗ್ ನಂತರ ಎಲ್ಲ ಉತ್ತರಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲಾಗುತ್ತದೆ ಮತ್ತು ಮುಂದಿನ ಹಂತಕ್ಕೆ ಕಳುಹಿಸಲಾಗುತ್ತದೆ. ಸ್ಕ್ಯಾನಿಂಗ್ ನಂತರ ಎಲ್ಲ ಡೇಟಾಗಳನ್ನು ಎರರ್ ಚೆಕ್ ಹಂತಕ್ಕೆ ಕಳುಹಿಸಲಾಗುತ್ತದೆ. ಸ್ಕ್ಯಾನರ್ಗೆ ಯಾವುದೇ ಸ್ಪಷ್ಟವಾದ ಗುರುತು ಅಥವಾ 2 ಡಬಲ್ ಬಬಲ್ಗಳು ಕಂಡುಬಂದರೆ ಆ ಶೀಟ್ಗಳನ್ನು ಮಾನವ ದೃಷ್ಟಿಯಿಂದ ಮರುಪರಿಶೀಲಿಸಲಾಗುತ್ತದೆ. ಇದರಿಂದ ಯಾವುದೇ ವಿದ್ಯಾರ್ಥಿಗೆ ತಾಂತ್ರಿಕ ಕಾರಣದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುತ್ತದೆ. ಪರಿಶೀಲನೆ ನಂತರ ಎಲ್ಲ ಡೇಟಾಗಳನ್ನು ಎನ್ಕ್ರಿಪ್ಟ್ ಮಾಡಿ ಲಾಕ್ ಮಾಡಲಾಗುತ್ತದೆ. ನಂತರ ಈ ಹಂತದಲ್ಲಿ ಸ್ಕ್ಯಾನ್ ಆಗಿರುವ ಪ್ರತಿಯೊಂದು ಉತ್ತರವನ್ನು ಅಧಿಕೃತ ಕೆಸೆಟ್ ಉತ್ತರ ಕೀಯೊಂದಿಗೆ ಹೋಲಿಸಲಾಗುತ್ತದೆ. ಸಾಫ್ಟ್ವೇರ್ ಸ್ವಯಂಚಾಲಿತವಾಗಿ ಅಂಕವನ್ನು ನೀಡುತ್ತದೆ. ಪ್ರತಿ ಉತ್ತರಕ್ಕೆ 2 ಅಂಕಗಳು. ತಪ್ಪು ಅಥವಾ ಉತ್ತರಿಸದ ಪ್ರಶ್ನೆಗೆ ಯಾವುದೇ ನಕಾರಾತ್ಮಕ ಅಂಕ ಇಲ್ಲ. ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಕಂಪ್ಯೂಟರ್ನಿಂದ ನಡೆಯುತ್ತದೆ. ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲ. ಇದರಿಂದ 100% ನಿಖರತೆ ಮತ್ತು ನ್ಯಾಯಸಮ್ಮತವಾಗಿರುತ್ತದೆ. ಎಲ್ಲ ಪತ್ರಿಕೆಗಳ ಮೌಲ್ಯಮಾಪನದ ನಂತರ ಪ್ರತಿ ಅಭ್ಯರ್ಥಿಯ ಅಂಕಪಟ್ಟಿ ಸಿದ್ಧಪಡಿಸಲಾಗುತ್ತದೆ. ಅನಂತರ ನಾರ್ಮಲೈಸೇಷನ್ ಪ್ರಕ್ರಿಯೆಯನ್ನು ಅನ್ವಯಿಸಲಾಗುತ್ತದೆ. ವಿಭಿನ್ನ ವಿಷಯಗಳ ಮತ್ತು ಪೇಪರ್ಗಳ ಮಧ್ಯೆ ಸಮಾನತೆ ಕಾಪಾಡಲು ನಂತರ ವಿಷಯವಾರು ಹಾಗೂ ವರ್ಗವಾರು ಕಟ್ ಆಫ್ ಅಂಕಗಳನ್ನು ಸಿಸ್ಟಮ್ ಲೆಕ್ಕಾಚಾರ ಮಾಡುತ್ತದೆ. ಅಂತಿಮವಾಗಿ ಎಲ್ಲ ಪರಿಶೀಲನೆಗಳ ನಂತರ ಫಲಿತಾಂಶವನ್ನು ಕೆಸೆಟ್ ಮಂಡಳಿಯ ಮತ್ತು ಮೈಸೂರು ವಿಶ್ವವಿದ್ಯಾಲಯ ಮಾನ್ಯಗೊಳಿಸುತ್ತದೆ. ನಂತರ ಅಧಿಕೃತ ಕೆಸೆಟ್ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟಿಸಲಾಗುತ್ತದೆ. ಪ್ರತಿ ಅಭ್ಯರ್ಥಿ ತಮ್ಮ ಲಾಗಿನ್ ಮೂಲಕ ಅಂಕ, ವಿಷಯ ಕೋಡ್ ಮತ್ತು ಅರ್ಹತೆ ಸ್ಥಿತಿಯನ್ನು ನೋಡಬಹುದು. ಇದರಿಂದ ಕೆಸೆಟ್ OMR ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಈ ವಿಡಿಯೋದಿಂದ ನಿಮಗೆ ಉಪಯುಕ್ತ ಮಾಹಿತಿ ದೊರೆತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.